ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಬೀರೇಶ್ವರ ಕ್ರೆಡಿಟ್ ಸೊಸೈಟಿ ಶೇಕಡ 12 ಲಾಭ ವಿತರಣೆ. ದುಬೈಗೆ ಮೊದಲ ಕೇಸರ ಮಾವಿನ ಸಾಗಾಣಿಕೆ. ಭಾರತದ ಸಹಕಾರಿ ಸಾಲ ವಲಯಕ್ಕೆ ಒಂದು ಪ್ರಮುಖ ಮೈಲಿಗಲ್ಲಾಗಿ ದಕ್ಷಿಣ ಭಾರತದ ಅತಿದೊಡ್ಡ ಬಹುರಾಜ್ಯ ಸಾಲ ಸಹಕಾರಿ ಸಂಘಗಳಲ್ಲಿ ಒಂದಾದ ಕರ್ನಾಟಕ ಮೂಲದ ಶ್ರೀ ಬೀರೇಶ್ವರ ಸಹಕಾರಿ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ 2025-26ನೇ ಹಣಕಾಸು ವರ್ಷದಲ್ಲಿ ತನ್ನ ಒಟ್ಟು ವ್ಯವಹಾರವು 9,200 ಕೋಟಿ ರುಗಳನ್ನು ದಾಟಿದೆ ಎಂದು ಘೋಷಿಸಿದೆ. ಬೆಳಗಾವಿ ಜಿಲ್ಲೆಯ ನಾನಾಡಿಯ ಶಿವಶಂಕರ್ ಜೊಲ್ಲೆ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಸೊಸೈಟಿಯ 36ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಈ ಘೋಷಣೆ ಮಾಡಲಾಯಿತು. ವಾರ್ಷಿಕ ಮಹಾಸಭೆಯನ್ನು ಸಂಸ್ಥಾಪಕಿ ಮತ್ತು ಸಹಕಾರಿ ನಾಯಕಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಸಹ ಸಂಸ್ಥಾಪಕಿ ಶಶಿಕಲಾ ಎ ಜೊಲ್ಲೆ ನೇತೃತ್ವ ವಹಿಸಿದ್ದರು. ಷೇರುದಾರರನ್ನು ಉದ್ದೇಶಿಸಿ ಮಾತನಾಡಿದ ಸೊಸೈಟಿ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿವರಾಮ್ ಜೊಲ್ಲೆ, ಸೊಸೈಟಿಯು 51.04 ಕೋಟಿ ರುಗಳ ನಿವ್ವಳ ಲಾಭವನ್ನು ದಾಖಲಿಸಿದೆ. ಷೇರುದಾರರಿಗೆ ಶೇಕಡ 12 ಲಾಭಾಂಶವನ್ನು ಅನುಮೋದಿಸಿದೆ ಎಂದು ಹೇಳಿದರು. ಮಾರ್ಚ್ 31, 2026 ವೇಳೆಗೆ ಸೊಸೈಟಿಯ ಠೇವಣಿಗಳು 5,183.08 ಕೋಟಿ ರುಗಳಿಗೆ ಏರಿಕೆಯಾಗಿದ್ದು, ಹಿಂದಿನ ಹಣಕಾಸು ವರ್ಷದಲ್ಲಿ ಇದು 4,338.58 ಕೋಟಿ ರುಗಳಷ್ಟಿತ್ತು. ಸಾಲಗಳು ಮತ್ತು ಮುಂಗಡಗಳು ಸಹ ಬಲವಾದ ಬೆಳವಣಿಗೆಯನ್ನು ಕಂಡಿದ್ದು, ಕಳೆದ ವರ್ಷ 3,313.79 ಕೋಟಿ ರುಗಳಿಂದ 3,838.84 ಕೋಟಿ ರುಗಳಿಗೆ ಏರಿಕೆಯಾಗಿದೆ. ಸದಸ್ಯತ್ವ 4.45 ಲಕ್ಷ ದಾಟಿದೆ. ಆದರೆ ಮೀಸಲು ಮತ್ತು ಇತರ ನಿಧಿಗಳು 244.25 ಕೋಟಿ ರುಗಳಿಗೆ ಏರಿಕೆಯಾಗಿದೆ. ಲೆಕ್ಕ ಪರಿಶೋಧಿತ ಹಣಕಾಸು ಹೇಳಿಕೆಗಳನ್ನು ಪ್ರಸ್ತುತಪಡಿಸುತ್ತಾ ಜನರಲ್ ಮ್ಯಾನೇಜರ್ ಬಹದ್ದೂರ್ ಎ ಗುರವ್ ಸೊಸೈಟಿಯ ಸ್ಥಿರ ಆರ್ಥಿಕ ಬೆಳವಣಿಗೆ ಮತ್ತು ವಿಸ್ತರಣಾ ಯೋಜನೆಗಳನ್ನು ಎತ್ತಿ ತೋರಿಸಿದರು. ಸೊಸೈಟಿಯು ಪ್ರಸ್ತುತ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದಾದ್ಯಂತ 233 ಶಾಖೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದೆ. ಇದರಲ್ಲಿ ವರ್ಷದಲ್ಲಿ ತೆರೆಯಲಾದ 7 ಹೊಸ ಶಾಖೆಗಳು ಸೇರಿವೆ. ಗಮನಾರ್ಹ ವಿಸ್ತರಣಾ ಕ್ರಮದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾದ್ಯಂತ 56 ಹೆಚ್ಚುವರಿ ಶಾಖೆಗಳನ್ನು ತೆರೆಯಲು ಸಹಕಾರಿ ಸಂಘಗಳ ಕೇಂದ್ರ ರಿಜಿಸ್ಟ್ರಾರ್ನಿಂದ ಅನುಮೋದನೆ ಪಡೆಯಲು ಎಜಿಎಂ ನಿರ್ಧರಿಸಿತು. ರೈತರನ್ನು ಜಾಗತಿಕ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿರುವ ಗುಜ್ಕೋ ಬುಕಲಿ ಮಾವಿನ ಉತ್ಸವ ಉಪಕ್ರಮದಡಿಯಲ್ಲಿ ಗುಜರಾತಿನ ಪ್ರಸಿದ್ಧ ಕೇಸರ್ ಮಾವಿನ ಹಣ್ಣಿನ ಮೊದಲ ಸಾಗಣೆಯನ್ನು ದುಬೈಗೆ ರವಾನಿಸುವುದಾಗಿ ಗುಜ್ಕೋ ಮಾಸೋಲ್ ಅಧ್ಯಕ್ಷ ದಿಲೀಪ್ ಸಂಘಾನಿ ಘೋಷಿಸಿದರು. ಕೇಸರ್ ಮಾವು ಗುಜರಾತಿನ ವಿಶಿಷ್ಟ ಗುರುತು ಎಂದು ವಿವರಿಸಿದ ಸಂಘಾನಿ, ಈ ಉಪಕ್ರಮವು ರೈತರು ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಗುಜರಾತಿನ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ನೀಡುತ್ತದೆ ಎಂದು ಹೇಳಿದರು. ರಫ್ತು ಡ್ರೈವ್ ಸ್ಥಳೀಯ ರೈತರಿಗೆ ಸಾಗರೋತ್ತರ ಅವಕಾಶಗಳನ್ನು ವಿಸ್ತರಿಸುವಲ್ಲಿ ಮತ್ತು ಕೃಷಿ ವ್ಯಾಪಾರ ಸಂಪರ್ಕಗಳನ್ನು ಬಲಪಡಿಸುವಲ್ಲಿ ಮಹತ್ವದ ಹೆಜ್ಜೆಗಳನ್ನು ಗುರುತಿಸುತ್ತದೆ. ಟಾಂಜಾನಿಯಾದ ಪ್ರಮುಖ ಕೃಷಿ ವ್ಯವಹಾರ ಪ್ರತಿನಿಧಿಗಳು ಮತ್ತು ಇಟಿಜಿ ಗ್ರೂಪಿಗೆ ಸಂಬಂಧಿಸಿದ ಅಧಿಕಾರಿಗಳು, ಹಿರಿಯ ಗುಜ್ಕೋ ಮಾಸಲ್ ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿ ರವಾನೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.